ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕಣ್ರಿ. ಇವತ್ತಂತೂ ಸಖತ್ತಾಗಿರುವಂಥ ರೆಸಿಪಿ ತಂದಿದ್ದೀನಿ. ಏನಂತ ನೋಡ್ತಾ ಇದ್ದೀರಲ್ಲ, ಸಿಂಪಲಾಗಿ ಮಾಡ್ಕೊಳ್ಳಿ, ರುಚಿಯಾಗಿ ತಿನ್ನಿ. ಈ ಎಣ್ಣೆ ಬದನೆಕಾಯಿ ಗ್ರೇವಿನ ಟೇಸ್ಟ್ ಅಂತೂ ಇನ್ನೊಂದು ಲೆವೆಲ್ ಇರುತ್ತೆ. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ. ಈಗ ಬನ್ನಿ, ಯಾಕೆ ತಡ ಮಾಡೋದು, ಬೇಕಾಗಿರುವಂಥ ಪದಾರ್ಥ ಮತ್ತು ಮಾಡುವ ವಿಧಾನ ತೋರಿಸ್ಕೊಡ್ತೀನಿ. ಈಗ ಬನ್ನಿ, ಬೇಗ ಬೇಗ ಮಾಡ್ಕೊಳ್ಳೋಣ, ಬೇಗ ಬೇಗ ತಿಂದುಬಿಡೋಣ. ಈ ಎಣ್ಣೆ ಬದನೆಕಾಯಿನ ಯಾವ ರೀತಿ ಮಾಡ್ಕೋಬೇಕು ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ. ಯಾಕೆ ಲೇಟ್ ಮಾಡೋದು, ಬನ್ನಿ ಬೇಗ ನೋಡ್ಕೊಳ್ಳಿ, ಬೇಗ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಒಂದು ಏಳು ಬದನೆಕಾಯಿ ತೊಗೊಂಡಿದ್ದೀನಿ. ನೋಡಿ, ನೀಟಾಗಿ ಕಟ್ ಮಾಡ್ಕೊಂಡು ಈ ಥರ ಒಂದು ಬದನೆಕಾಯಿನ ತೊಗೊಂಡು ಈ ಥರ ಆ ಕಡೆ 2 ಭಾಗ, ಈ ಕಡೆ 2 ಭಾಗ ಕಟ್ ಮಾಡ್ಕೋಬೇಕು. ಅದರಲ್ಲಿ ಹುಳ ಇದ್ದರೆ ನೋಡಿ ಸೈಡ್ಗೆ ಆ್ಯಡ್ ಮಾಡ್ಕೊಳ್ಳಿ, ಹಾಕ್ಕೊಳ್ಳಿ. ನೋಡಿ, ನೀರು ಒಂದು ಬೌಲಲ್ಲಿ ನೀರು ಆ್ಯಡ್ ಮಾಡಿಕೊಂಡು ಬದನೆಕಾಯಿನ ಸೇರಿಸ್ಕೊಂಡಿದ್ದೀನಿ. ಈ ಥರ ನೀರಲ್ಲಿ ನಾವು ಬದನೆಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಅಂದರೆ ನಾವು ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದ ತಕ್ಷಣ ಅದು ಕಹಿ ಬರೋ ಚಾನ್ಸ್ ಇರುತ್ತೆ. ಕಟ್ ಮಾಡಿ ನೀವು ಬೇಕಾದರೆ ಈ ಥರ ಒಂದು ಬೌಲಲ್ಲಿ ನೀರು ಆ್ಯಡ್ ಮಾಡಿಕೊಂಡು ಬದನೆಕಾಯಿನ ಇಟ್ಕೊಂಡ್ರೆ ನೀವು 1 ಅವರ್ ಇಟ್ಕೊಂಡ್ರೆ ಕಹಿ ಬರೋಲ್ಲ. ನಾನು ನೋಡಿ ನೀಟಾಗಿ ಕಟ್ ಮಾಡಿ ಒಂದು ಬೌಲಲ್ಲಿ ನೀರು ಆ್ಯಡ್ ಮಾಡಿ ಹಾಕಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗ ಮಸಾಲೆ ತೋರಿಸ್ಕೊಡ್ತೀನಿ. ನೋಡಿ, ಸ್ವಲ್ಪ ಕೊಬ್ಬರಿ ನಾನೊಂದು ಇಡೀ ಆಗೋಷ್ಟು ತೊಗೊಂಡಿದ್ದೀನಿ. 1 ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ 1 ಗಡ್ಡೆ ಬೆಳ್ಳುಳ್ಳಿ, 2 ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳು, 1 ಸ್ಪೂನ್ ಆಗೋಷ್ಟು ಕಡಲೆ ಬೀಜ. ಇದು ಪೈಸಸ್ಸು, ಧನಿಯಾ ಪೌಡರು, ಜೀರಿಗೆ, ಅರಿಶಿನ ಪೌಡರು ಮತ್ತು ಗರಂ ಮಸಾಲ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಾಡೋಕ್ಕೆ ಎಣ್ಣೆ. ಈಗ ಯಾವ ರೀತಿ ಮಾಡ್ಕೋಬೇಕಂತ ನೋಡ್ತೀನಿ ಬನ್ನಿ. ಈಗ ನೋಡಿ, ಸ್ಟವ್ ಮೇಲೆ ನಾನು ಫ್ಯಾನ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲೆನ ಹುರ್ಕೋಬೇಕು ಈ ಎಣ್ಣೆ ಬದನೆಕಾಯಿಗೆ. ಈಗ ಹುರ್ಕೊಳ್ಳಲ್ವೇ, ಈಗ ನೋಡಿ ಕಡಲೆ ಬೀಜ ತೊಗೊಂಡಿದ್ದೀನಿ. ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಡ್ರೈ ರೋಸ್ಟ್ ಮಾಡ್ಕೋಬೇಕಿಲ್ಲ, ಯಾವುದೇ ಕಾರಣಕ್ಕೂ ಎಣ್ಣೆ ಸೇರಿಸ್ಬೇಡಿ. ಈಗ ನೋಡಿ, ಇದು ನಮಗೆ ಸಿಪ್ಪೆ ಬಿಡ್ತಾ ಇದೆ ಅನ್ನೋಷ್ಟು ನಾವು ಇದನ್ನ ಹುರ್ಕೋಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಸಿಪ್ಪೆ ಚೆನ್ನಾಗಿ ಬಿಟ್ಕೊತಾ ಇದೆ. ಈಗ ಕೊಬ್ಬರಿನ ಸೇರಿಸ್ಕೊಳ್ಳೋಣ. ನಾನು ಮಾಡ್ತಾ ಇರೋ ರೆಸಿಪಿ ಒಂದು 6 ಜನ ತಿನ್ಬೋದು. ನೀವು ಇದೇ ಕ್ವಾಂಟಿಟಿಯಲ್ಲಿ ಇನ್ನೂ ಜಾಸ್ತಿನೂ ಮಾಡ್ಕೋಬೋದು, ಇಲ್ಲ ಇನ್ನೂ ಕಡಿಮೆನೂ ಮಾಡ್ಕೋಬೋದು. ಈಗ ನಾನು ಎಳ್ಳು ತೊಗೊಂಡಿದ್ದೀನಲ್ಲ, ಅದನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ, ಇಲ್ಲಾಂದರೆ ಚಿಟಪಟ ಅಂತ ಎಲ್ಲ ಚಿಟ್ಬಿಡುತ್ತೆ ಈ ಎಳ್ಳು. ಹೀಗಾಗಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಸೇರಿಸ್ಕೊತೀನಿ. ಈಗ ಇದನ್ನ ಸ್ವಲ್ಪ ಹುರ್ಕೊಂಡ್ರೆ ಸಾಕು. ನೋಡಿ, ಈ ಥರ ಏನೋ ಚಿಟಪಟ ಅಂತ ಇದೆಯಲ್ಲ. ಈಗ ಸ್ಟವ್ ಆಫ್ ಮಾಡ್ಕೊತೀನಿ. ಸ್ವಲ್ಪ ಹೊತ್ತಿಗೆ ತಣ್ಣಗಾಗಲಿ. ಈಗ ನೋಡಿ, ನಾನು ಹುರ್ಕೊಂಡಿರೋ ಮಸಾಲೆನ ಒಂದು ಮಿಕ್ಸಿ ಬೌಲ್ ಸೇರಿಸ್ಕೊಂಡು ಈಗ ಇದನ್ನ ನೀರು ಹಾಕ್ದೇ ಪೌಡರ್ ಮಾಡ್ಕೊಬರ್ಬೇಕು. ತರಕಾರಿಗೆ ಜಾಸ್ತಿನೂ ಪೌಡರ್ ಮಾಡ್ಕೊಬಾರ್ದು, ಸ್ವಲ್ಪ ತರಕಾರಿಯಾಗಿ ಮಾಡ್ಕೊಳ್ಳಿ. ಈಗ ನಾನು ಪೌಡರ್ ಮಾಡ್ಕೊಬರ್ತೀನಿ. ನೋಡಿ ಈ ಥರ ತರಕಾರಿಯಾಗಿ ಗ್ರೈಂಡ್ ಮಾಡ್ಕೊಬರ್ಬೇಕು. ಈಗ ನಾನು ಇದನ್ನ ಒಂದು ಪ್ಲೇಟಿಗೆ ಸೇರಿಸ್ಕೊತೀನಿ. ಈಗ ನೋಡಿ, ನಾವು ಹುರ್ಕೊಂಡಿರೋ ಮಸಾಲೆನ ಪೌಡರ್ ಮಾಡ್ಕೊಂಡಿದ್ದನ್ನ ತಟ್ಟೆಗೆ ಸೇರಿಸ್ಕೊಂಡಿದ್ದೀನಿ. ಈಗ ಉಳಿದಿರೋ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಚಿಟಿಕೆ ಅರಿಶಿನ ಪೌಡರ್ ತೊಗೊಂಡಿದ್ದ ಅದನ್ನು ಸೇರಿಸ್ಕೊಳ್ಳೋಣ. ಹಾಗೆ ಖಾರದ ಪುಡಿ, ಚಿಲ್ಲಿ ಪೌಡರ್, ನೀವೆಷ್ಟು ಖಾರ ತಿಂತೀರೋ ಅದ್ರ ಮೇಲೆ ನೋಡಿ ತೊಗೊಳ್ಳಿ. ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ, ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದಲ್ಲ ಅದನ್ನೆಲ್ಲನೂ ನಾನು ಸೇರಿಸ್ಕೊತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಉಪ್ಪನ್ನ ಈಗಲೇ ಸೇರಿಸ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಸೇರಿಸಿ ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ, 1 ಸ್ಪೂನು ಎಣ್ಣೆ. ಈಗ ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕೈಯಲ್ಲಿ ಎಲ್ಲನೂ ಮಸಾಲೆ ಹಾಕಿರೋದಲ್ಲ ಅದೆಲ್ಲ ಹೊಂದ್ಕೊಂಡಾಗಿ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದಲ್ಲ, ಈ ಥರ ಈಗ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ. ನಾನು 1 ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿನ ಇದಕ್ಕೆ ಸೇರಿಸ್ಕೊತೀನಿ, ಇನ್ನು ಅರ್ಧ ಈರುಳ್ಳಿ ಸೈಡ್ಗೆ ಇಟ್ಕೊಳ್ಳಿ. ಈಗ ನಾನು ಈರುಳ್ಳಿನ ಸೇರಿಸಿ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡಿ ಕಲಿಸ್ಕೋಬೇಕು ನಾವೀಗ. ಈಗ ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ 1 ಬದನೆಕಾಯಿನ ತೊಗೊಳ್ಳಿ, ನೀರನ್ನು ಚೆನ್ನಾಗಿ ಅಲ್ಲೇ ಇದು ಮಾಡ್ಕೊಳ್ಳಿ. ಈಗ 1 ಬದನೆಕಾಯಿಗೆ ಸ್ವಲ್ಪ ಇದಿಟ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡಿರುವಂಥ ಮಸಾಲೆನ ಈಗ ಬದನೆಕಾಯಿಗೆ ಫಿಲ್ ಮಾಡ್ಕೊಳ್ಳಿ. ನೋಡಿ, ಪೂರ್ತಿ ಈ ಥರ ಚೆನ್ನಾಗಿ ಫಿಲ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಳ್ಳಿ. ನೋಡಿ, ಈ ರೀತಿ ನೋಡ್ತಾ ಇರಲ್ಲ, ಈ ರೀತಿ ಫಿಲ್ ಮಾಡ್ಕೋಬೇಕು. ಇದನ್ನ ಸೈಡ್ಗೆ ಇಟ್ಕೊಳ್ಳಿ. ಈಗ ಇದೇ ಥರ ಎಲ್ಲನೂ ನಾನು ಮಾಡ್ಕೊತೀನಿ. ಈಗ ನೋಡಿ, ನಾನು ಬದನೆಕಾಯಿಗೆಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡಿದ್ರೂ ನಮಗೆ ಇಷ್ಟು ಮಸಾಲೆ ಉಳಿದಿದೆ. ಈಗ ಕಷ್ಟ ಅನ್ನೋರಿಗೆ ಈಸಿಯಾಗಿರುವಂಥ
ಕುಕ್ಕರಲ್ಲಿ ಮಾಡಿ ತೋರಿಸ್ತೀನಿ ನಾನು ಎಣ್ಣೆ ಬದನೆಕಾಯಿನ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಕಷ್ಟ ಅನ್ನೋರು ಈಸಿಯಾಗಿ ಈ ಕುಕ್ಕರಲ್ಲಿ ಟ್ರೈ ಮಾಡಿ ಎಣ್ಣೆ ಬದನೆಕಾಯಿನ. ಈಗ ಯಾಕೆ ಲೇಟ್ ಮಾಡೋದು, ಬನ್ನಿ ಬೇಗ ಬೇಗ ಮಾಡ್ಕೊಂಡ್ಬಿಡೋಣ. ಸ್ಟವ್ ಮೇಲೆ ನಾನು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಬದನೆಕಾಯಿ ಸ್ವಲ್ಪ ಎಣ್ಣೆ ಇದೆ ಚೆನ್ನಾಗಿರಬೇಕು, ಹಾಗಂತ ಜಾಸ್ತಿನೂ ಬಳಸೋಕೆ ಹೋಗ್ಬೇಡಿ. ಒಂದು 2 ಸ್ಪೂನಿಂದ 3 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಸಾಕು, ನಮಗೆ ಟೇಸ್ಟು ಸಖತ್ತಾಗಿರುತ್ತೆ. ನಾನು ಜಾಸ್ತಿನೂ ಬಳಸ್ದಲ್ಲ, ಒಂದು 3 ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಜೀರಿಗೆ ತೊಗೊಂಡಿದ್ದಲ್ಲ ಅದನ್ನ ಸೇರಿಸ್ಕೊತೀನಿ. ಜೀರಿಗೆ ಮತ್ತು ಕರಿಬೇವು ತೊಗೊಂಡಿದ್ದಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ನಾವು ಒಂದು ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿನ ಉಳಿಸ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ, ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಥರ ಫ್ರೈ ಮಾಡ್ಕೊಳ್ಳಿ, ಇಷ್ಟಾದರೆ ಸಾಕು. ಈಗ ನಾವು ಬದನೆಕಾಯಿಗೆ ಫಿಲ್ ಮಾಡ್ಕೊಂಡಿದ್ದಲ್ಲ ಅದನ್ನು ಈ ಎಣ್ಣೆ ಈಗ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಒಂದೊಂದೇ ಈ ಥರ ಸೇರಿಸ್ಕೊಳ್ಳಿ, ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೂಪರಾಗಿರ್ತಕ್ಕಂಥ ಈ ಬದನೆಕಾಯಿ ಎಣ್ಣೆಗಾಯಿ ಚಪಾತಿಗೆ, ಪೂರಿಗೆ, ದೋಸೆಗೆ, ಮುದ್ದೆಗೆ, ಅನ್ನಕ್ಕೆಲ್ಲ ನೋಡಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ. ಈಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಫ್ರೈ ಏನು ಬೇಕಾಗಿಲ್ಲ. ನಾವು ಕುಕ್ಕರ್ ಹಾಕಿ ಕ್ಲೋಸ್ ಮಾಡಿ 1 ವಿಸಿಲ್ ಬಿಟ್ಕೊತೀವಲ್ಲ, ನಮ್ಗೆ ಅದರಲ್ಲಿ ಬೆಂದ್ಕೊಳುತ್ತೆ. ಸುಮ್ಮನೆ ಈ ಥರ ಮಿಕ್ಸ್ ಎಲ್ಲ ಕಡೆಯೂ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ನೋಡಿ ಈ ಥರ ನಾವು ಉಪ್ಪು ಖಾರ ಎಲ್ಲ ಮೊದಲೇ ಆ್ಯಡ್ ಮಾಡ್ಕೊಂಡಿಲ್ಲ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿಕೊಂಡ್ರೆ ನಮಗೆ ಎಣ್ಣೆ ಬದನೆಕಾಯಿ ಅನ್ನೋದು ರೆಡಿ ಆಗುತ್ತೆ. ಈಗ ಉಳಿದಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಉಳಿದಿರೋ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ನೀವು ಗ್ರೇವಿ ಯಾವುದಕ್ಕೆ ಮಾಡ್ತೀರೋ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಎಣ್ಣೆ ಬದನೆಕಾಯಿ ಸ್ವಲ್ಪ ಗಟ್ಟಿಯಾಗಿದ್ದರೆ ನಮಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬದನೆಕಾಯಿ ಮುಳುಗೋಷ್ಟು ಆ್ಯಡ್ ಮಾಡ್ಕೊತೀನಿ, ಇಷ್ಟ ಆದರೆ ಸಾಕು. ಈಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು 1 ವಿಸಿಲ್ ಬಿಟ್ಕೊಂಡ್ರೆ ನಮಗೆ ಸೂಪರ್ ಟೇಸ್ಟ್ ಆದ ಬದನೆಕಾಯಿ ಎಣ್ಣೆಗಾಯಿ ರೆಡಿ ಆಗುತ್ತೆ. ಈಗ ನಾನು ಲಿಡ್ ಕ್ಲೋಸ್ ಮಾಡಿಕೊಂಡು 1 ವಿಸಿಲ್ ಬಿಟ್ಕೊತೀನಿ ಸಾಕು. ಈಗ ನೋಡಿ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಈಗ 1 ವಿಸಿಲ್ ಬರಲಿ. ಈ ಕುಕ್ಕರ್ ತಣ್ಣಗಾಗಿದೆ, ಈಗ ಓಪನ್ ಮಾಡಿ ನೋಡೋಣ. ನೋಡಿ, ಸೂಪರ್ ಆದಂಥ ಎಣ್ಣೆ ಬದನೆಕಾಯಿ ಗ್ರೇವಿ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆ ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾ ಇದೆ. ಟೇಸ್ಟಿಗೆ ಕಳೆದೋಗ್ತೀರಾ. ನೋಡಿ, 1 ವಿಸಿಲಿಗೆ ನಮಗೆ ಬದನೆಕಾಯಿ ಎಲ್ಲ ನೀಟಾಗಿ ಬೆಂದಿದೆ. ನಿಮ್ಮ ಮನೆಯಲ್ಲಿನೂ ಇದೇ ಥರ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟು, ಲೈಕು, ಶೇರ್ ಮಾಡೋದು ಬರಿಬೇಡಿ. ಬಾಯ್.